ರಸಂ ತಯಾರಿಸುವ ಸಾಮಗ್ರಿಗಳು: ತುಳಸಿ ಅಥವಾ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ತರಿದದ್ದು, ಬೆಳ್ಳುಳ್ಳಿ 4-5 ರವೆ ಐಚ್ಛಿಕ, ಟೊಮ್ಯಾಟೊ 1 ಚಿಕ್ಕದಾಗಿ ಕತ್ತರಿಸಿದ, ಇಂಗೆ ಅಲ್ಪ, ಹುಣಸೆ ಹಣ್ಣು ಸಣ್ಣ ಲಿಂಬೆ ಗಾತ್ರದ್ದು, ಉಪ್ಪು ನೀರಿನಲ್ಲಿ ನೆನೆಸಿದರಿ ಚೆನ್ನಾಗಿರುತ್ತದೆ. ಸಿಂಬುಕಾಳು, ಮೆಂತ್ಯೆ 1/4 ಟೀಸ್ಪೂನ್, ಸಾಸಿವೆ ಅರ್ಧ ಟೀಸ್ಪೂನ್, ಅರಿಶಿಣ 1/4 ಟೀಸ್ಪೂನ್, ರಸಂ ಪುಡಿ 1 ಟೇಬಲ್ ಸ್ಪೂನ್ ಅಥವಾ ತಯಾರಿಸಬಹುದು. ಕೆಳಗೆ ನೋಡಿರಿ. ಉಪ್ಪು ರುಚಿಗೆ ತಕ್ಕಷ್ಟು, ನೀರು 2-3 ಕಪ್, ಎಣ್ಣೆ ಅಥವಾ ತುಪ್ಪ 1 ಟೇಬಲ್ ಸ್ಪೂನ್, ಕರಿಬೇವು ಸ್ವಲ್ಪ, ಕೆಂಪು ಮೆಣಸಿನಕಾಯಿ 1 ಒಡೆದು ಹಾಕುವುದು. ತಯಾರಿ ವಿಧಾನ: ಮೊದಲು ಹುರಿದುಕೊಳ್ಳಿ. ತಪಾಸಣಾ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಸಿಂಬುಕಾಳು, ಇಂಗು, ಕೆಂಪು ಮೆಣಸು ಮತ್ತು ಕರಿಬೇವು ಹುರಿಯಿರಿ. ಬೆಳ್ಳುಳ್ಳಿ ಸೇರಿಸಿ. ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕಿ ಸ್ವಲ್ಪ ಹುರಿದ ಮೇಲೆ ಟೊಮ್ಯಾಟೊ ಹಾಕಿ ಮೃದುಗಾಗುವವರೆಗೆ ಬೇಯಿಸಿ. ರಸಂಪುಡಿ ಮತ್ತು ಅರಿಶಿಣ ಸೇರಿಸಿ. ನಂತರ ರಸಂಪುಡಿ ಅರಿಶಿಣ ಹಾಕಿ 1 ನಿಮಿಷ ಹುರಿಯಿರಿ. ನೀರು ಹುಣಸೆ ಬಿಳಿಯಿರಿ. ನೀರು ಹುಣಸೆಹಣ್ಣು ಸೇರಿಸಿ ಚೆನ್ನಾಗಿ ಕುದಿಸಿ. ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ 2 ನಿಮಿಷ ಕುದಿಸಿ. ಅಂತಿಮವಾಗಿ ರಸಂ ಮದ್ದು ಆಗಿದ ಮೇಲೆ ತುಪ್ಪ ಹಾಕಿ ಮುಚ್ಚಿಡಿ. ಟಿಪ್ಪಣಿ: ರಸಂಪುಡಿ ತಯಾರಿಕೆ: ಧನಿಯಾ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಮೆಣಸಿನಕಾಯಿ 5-6, ಉದ್ದಿನಬೇಳೆ 1 ಟೀಸ್ಪೂನ್, ಮೆಂತ್ಯೆ ಅರ್ಧ ಟೀಸ್ಪೂನ್. ಇವುಗಳನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ರುಚಿಕರವಾದ ಮನೆಮದ್ದು ರಸಂ ಸಿದ್ಧ. ಇನ್ನೇನಾದರೂ ಸ್ಪೆಷಲ್ ರೀತಿಯಲ್ಲಿ ಹುಳಿಯ ರಸಂ, ಬೆಳ್ಳುಳ್ಳಿ ರಸಂ, ಟೊಮೆಟೊ ರಸಂ ಬೇಕಾದ್ರೆ ಹೇಳಿ, ತಕ್ಷಣ ನೀಡುತ್ತೇನೆ.